ನಿಮಗೇನಾದ್ರು ಆಹ್ವಾನ ಇದೆಯಾ? ಇಲ್ಲ ನಾನು ನನಗೆ ಕರೆದೂ ಇಲ್ಲ, ನನಗಂಥದ್ದು ಐಡಿಯಾ ಇಲ್ಲ. ಅವರು ವೆಟನರಿ ಮಿನಿಸ್ಟರ್ ಅವರು ಸಾರಥ್ಯದಲ್ಲಿ ಉತ್ತರ ಕರ್ನಾಟಕದ ಕೆಲವು ಎಮ್ ಎಲ್ ಎಗಳು ಹೋಗ್ತಿದ್ದಾರೆ. ನನಗೇನಂತ ಆಹ್ವಾನ ಇಲ್ಲ ಸರ್. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬ್ರಿಗೆ ಇಬ್ಬರ ಇಷ್ಟವಾದ ಹುಡುಗ ನಾನು. ನನಗಂಥ ಗುಂಪುಗಾರಿಕೆ ಏನು ಗೊತ್ತಿಲ್ಲ ಸರ್. ಸರ್, ಎಷ್ಟು ಜನ ಎಮ್ ಎಲ್ ಎರು ಹೋಗ್ತಾ ಇದ್ದಾರೆ? 20ಕ್ಕೂ ಹೆಚ್ಚು ಜನ ಅಂತ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ನನಗೆ ಗೊತ್ತಿಲ್ಲ. ಸಾರಥ್ಯ ಅಂದ್ರಲ್ಲ ಸರ್, ಅವಾಗ ಇಂಟೆನ್ಷನಲಿ ಹೋಗ್ತಿದಾರಾ, ಏನಾದ್ರು ಗ್ರೂಪಿಸಮ್? ಹಂಗಲ್ಲ, ಅದು ವೆಟನರಿ ಮಿನಿಸ್ಟ್ರು ಅಂದರೆ ಅವ್ರ ಡಿಪಾರ್ಟ್ಮೆಂಟಿಂದ ಅಧ್ಯಯನಕ್ಕೆ ಹೋಗ್ತಿರೋದು ಅನ್ನೋದು ಅಭಿಪ್ರಾಯ ಸರ್. ಅಲ್ಲೇನೋ ಗುಂಪುಗಾರಿಕೆ ನಡೆದಿದೆ. ಇಲ್ಲ, ಹಂಗೇನಿಲ್ಲ ಸರ್, ಖಂಡಿತವಾಗೂ ಇಲ್ಲ ಸರ್. ನಮ್ಮ ಸಿ ಎಮ್ಮು ಡಿ ಸಿ ಎಮ್ಮು ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ನಮ್ಮ ಪಾರ್ಟಿ ಆಂತರಿಕವಾಗಿ ಬಲಿಷ್ಠವಾಗಿದೆ. ಅದೆಲ್ಲ ಸ್ವಲ್ಪ ಮಾಧ್ಯಮಗಳಲ್ಲಿ ಬರ್ತಿದೆ ಅಷ್ಟೇ. ನಾವೆಲ್ಲ ಒಂದಾಗಿದ್ದೀವಿ. ನಾವು ಹೇಳ್ದಂಗೆ 140ಕ್ಕೂ ಹೆಚ್ಚು ಸೀಟ್ ನೆಕ್ಸ್ಟ್ ಗೆಲ್ತೀವಿ. ನಮ್ಮಲ್ಲಿ ಯೂನಿಟಿ ಇದೆ ಸರ್. ಮತ್ತು ನಿಮಗೇನಾದ್ರು ಆಹ್ವಾನ ಇದೆಯಾ? ಇಲ್ಲ ನಾನು ನನಗೆ ಕರೆದೂ ಇಲ್ಲ, ನನಗಂಥದ್ದು ಐಡಿಯಾ ಇಲ್ಲ. ಅವರು ವೆಟನರಿ ಮಿನಿಸ್ಟರ್ ಅವರು ಸಾರಥ್ಯದಲ್ಲಿ ಉತ್ತರ ಕರ್ನಾಟಕದ ಕೆಲವು ಎಮ್ ಎಲ್ ಎಗಳು ಹೋಗ್ತಿದ್ದಾರೆ. ನನಗೇನಂತ ಆಹ್ವಾನ ಇಲ್ಲ ಸರ್. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬ್ರಿಗೆ ಇಬ್ಬರ ಇಷ್ಟವಾದ ಹುಡುಗ ನಾನು. ನನಗಂಥ ಗುಂಪುಗಾರಿಕೆ ಏನು ಗೊತ್ತಿಲ್ಲ ಸರ್. ಸರ್, ಎಷ್ಟು ಜನ ಎಮ್ ಎಲ್ ಎರು ಹೋಗ್ತಾ ಇದ್ದಾರೆ? 20ಕ್ಕೂ ಹೆಚ್ಚು ಜನ ಅಂತ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ನನಗೆ ಗೊತ್ತಿಲ್ಲ. ಸಾರಥ್ಯ ಅಂದ್ರಲ್ಲ ಸರ್, ಅವಾಗ ಇಂಟೆನ್ಷನಲಿ ಹೋಗ್ತಿದಾರಾ, ಏನಾದ್ರು ಗ್ರೂಪಿಸಮ್? ಹಂಗಲ್ಲ, ಅದು ವೆಟನರಿ ಮಿನಿಸ್ಟ್ರು ಅಂದರೆ ಅವ್ರ ಡಿಪಾರ್ಟ್ಮೆಂಟಿಂದ ಅಧ್ಯಯನಕ್ಕೆ ಹೋಗ್ತಿರೋದು ಅನ್ನೋದು ಅಭಿಪ್ರಾಯ ಸರ್. ಅಲ್ಲೇನೋ ಗುಂಪುಗಾರಿಕೆ ನಡೆದಿದೆ. ಇಲ್ಲ, ಹಂಗೇನಿಲ್ಲ ಸರ್, ಖಂಡಿತವಾಗೂ ಇಲ್ಲ ಸರ್. ನಮ್ಮ ಸಿ ಎಮ್ಮು ಡಿ ಸಿ ಎಮ್ಮು ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ನಮ್ಮ ಪಾರ್ಟಿ ಆಂತರಿಕವಾಗಿ ಬಲಿಷ್ಠವಾಗಿದೆ. ಅದೆಲ್ಲ ಸ್ವಲ್ಪ ಮಾಧ್ಯಮಗಳಲ್ಲಿ ಬರ್ತಿದೆ ಅಷ್ಟೇ. ನಾವೆಲ್ಲ ಒಂದಾಗಿದ್ದೀವಿ. ನಾವು ಹೇಳ್ದಂಗೆ 140ಕ್ಕೂ ಹೆಚ್ಚು ಸೀಟ್ ನೆಕ್ಸ್ಟ್ ಗೆಲ್ತೀವಿ. ನಮ್ಮಲ್ಲಿ ಯೂನಿಟಿ ಇದೆ ಸರ್. ಮತ್ತು ನಿಮಗೇನಾದ್ರು ಆಹ್ವಾನ ಇದೆಯಾ? ಇಲ್ಲ ನಾನು ನನಗೆ ಕರೆದೂ ಇಲ್ಲ, ನನಗಂಥದ್ದು ಐಡಿಯಾ ಇಲ್ಲ. ಅವರು ವೆಟನರಿ ಮಿನಿಸ್ಟರ್ ಅವರು ಸಾರಥ್ಯದಲ್ಲಿ ಉತ್ತರ ಕರ್ನಾಟಕದ ಕೆಲವು ಎಮ್ ಎಲ್ ಎಗಳು ಹೋಗ್ತಿದ್ದಾರೆ. ನನಗೇನಂತ ಆಹ್ವಾನ ಇಲ್ಲ ಸರ್. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬ್ರಿಗೆ ಇಬ್ಬರ ಇಷ್ಟವಾದ ಹುಡುಗ ನಾನು. ನನಗಂಥ ಗುಂಪುಗಾರಿಕೆ ಏನು ಗೊತ್ತಿಲ್ಲ ಸರ್. ಸರ್, ಎಷ್ಟು ಜನ ಎಮ್ ಎಲ್ ಎರು ಹೋಗ್ತಾ ಇದ್ದಾರೆ? 20ಕ್ಕೂ ಹೆಚ್ಚು ಜನ ಅಂತ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ನನಗೆ ಗೊತ್ತಿಲ್ಲ. ಸಾರಥ್ಯ ಅಂದ್ರಲ್ಲ ಸರ್, ಅವಾಗ ಇಂಟೆನ್ಷನಲಿ ಹೋಗ್ತಿದಾರಾ, ಏನಾದ್ರು ಗ್ರೂಪಿಸಮ್? ಹಂಗಲ್ಲ, ಅದು ವೆಟನರಿ ಮಿನಿಸ್ಟ್ರು ಅಂದರೆ ಅವ್ರ ಡಿಪಾರ್ಟ್ಮೆಂಟಿಂದ ಅಧ್ಯಯನಕ್ಕೆ ಹೋಗ್ತಿರೋದು ಅನ್ನೋದು ಅಭಿಪ್ರಾಯ ಸರ್. ಅಲ್ಲೇನೋ ಗುಂಪುಗಾರಿಕೆ ನಡೆದಿದೆ. ಇಲ್ಲ, ಹಂಗೇನಿಲ್ಲ ಸರ್, ಖಂಡಿತವಾಗೂ ಇಲ್ಲ ಸರ್. ನಮ್ಮ ಸಿ ಎಮ್ಮು ಡಿ ಸಿ ಎಮ್ಮು ಇಬ್ಬರು ಅನ್ಯೋನ್ಯವಾಗಿದ್ದಾರೆ. ನಮ್ಮ ಪಾರ್ಟಿ ಆಂತರಿಕವಾಗಿ ಬಲಿಷ್ಠವಾಗಿದೆ. ಅದೆಲ್ಲ ಸ್ವಲ್ಪ ಮಾಧ್ಯಮಗಳಲ್ಲಿ ಬರ್ತಿದೆ ಅಷ್ಟೇ. ನಾವೆಲ್ಲ ಒಂದಾಗಿದ್ದೀವಿ. ನಾವು ಹೇಳ್ದಂಗೆ 140ಕ್ಕೂ ಹೆಚ್ಚು ಸೀಟ್ ನೆಕ್ಸ್ಟ್ ಗೆಲ್ತೀವಿ. ನಮ್ಮಲ್ಲಿ ಯೂನಿಟಿ ಇದೆ ಸರ್. ಮತ್ತು